ಅದು ಬಂದ್ರು ನೋಡಿ. ಗೌರಿ ಗೌರಿ ಎಲ್ಲ ನಿನ್ ಕೈಲೇ ಇದೆ ಕಣೆ. ನನ್ ಮಗ ಪ್ರೀತು ನನ್ ಮಗನ್ ತರ ಗೌರಿ. ಅವನಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಂಗೆ ನೋಡ್ಕೊಂಡಿರೋದಕ್ಕಾಗೋದಿಲ್ಲ. ಅವನು ಉಳಿಸ್ಕೊಡೋ ಜವಾಬ್ದಾರಿ ನಿಂದೆ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತೀನಿ. ಅವನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ. ಹುಷಾರಾಗಿ ಮತ್ತೆ ಅವನನ್ನ ಮನೆ ಕರ್ಕೊಂಡು ಬರ್ತೀನಿ. ಅವನು ಮುಂಚಿನ ತರ ಹಾಗೆ ಆಗ್ತಾನೆ. ಅವ್ರ ಜೊತೆಗೆ ನಾವೆಲ್ಲರೂ ಇದ್ದೀವಿ. ನಾವು ಅವ್ರನ್ನ ನೋಡ್ಕೋತೀವಿ. ನೀವಿಲ್ಲಿದ್ದಷ್ಟೊತ್ತು ನಿಮಗೆ ಸಂಕಟ ನೋವು ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಡಿ. ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಈ ಪರಿಸ್ಥಿತಿನಲ್ಲಿ ಇವನನ್ನ ನೋಡಕ್ಕಾಗ್ತಾ ಇಲ್ಲ. ನನಗ್ ಸಂಕಟ ಆಗುತ್ತೆ. ಬಾ ಹೋಗೋಣ. ಗೌರಿ, ಪ್ರೀತಿ ಜವಾಬ್ದಾರಿನ ನೀನ್ ಕೇಳ್ಕೊಡ್ತಿದ್ದೀವಿ. ಹುಷಾರು. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಬೇಗ ಹುಷಾರಾಗ್ಬಿಟ್ ಬಾರೋ. ನಾನು ನಿಂಗೋಸ್ಕರ ಕಾಯ್ತಿರ್ತೀನಿ. ಹೆತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ಈ ತಾಯಿ ಮಗುವಿಗಿಲ್ಲ ಅಂತರ. ಮಗಳೇ, ಇಲ್ಲಿ ಕೊಡಮ್ಮ, ನಾನೇ ಹಚ್ತೀನಿ. ಬೇಡಪ್ಪ, ನಾನೇ ಹಚ್ತೀನಿ. ಉಪವಾಸ ಮಾಡಿ ಆಯಾಸ ಆಗಿದ್ಯಾ? ಕೊಡಮ್ಮ, ನಾನೇ ಹಚ್ತೀನಿ. ಇಲ್ಲಪ್ಪ, ಇಷ್ಟೆಲ್ಲ ಆಗಿರೋದು ನನ್ನ ಕಾರಣದಿಂದಾನೆ. ಅದಕ್ಕೆ ನಾನೇ ಹಚ್ಚಬೇಕು. ಆಗ್ಲೇ ನನಗೆ ಸಮಾಧಾನ. ಸುಸ್ತಾಗೋದಿಲ್ವೇನಮ್ಮ ನಿನಗೆ? ಇಲ್ಲಪ್ಪ, ಏನಾದರೂ ಪರವಾಗಿಲ್ಲ, ನಾನೇ ಹಚ್ತೀನಿ. ಯಾರ ಸಹಾಯನೂ ಬೇಡ. ಸರಿ ಕಣಮ್ಮ, ನೀನೇ ಮಾಡು. ನಿನ್ನ ಈ ಶ್ರದ್ಧೆ ಪ್ರಾಮಾಣಿಕತೆನೆ ಅವನಿಗೆ ವಾಸಿ ಮಾಡುತ್ತೆ. ಅವನಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿದ ಯಾವುದೇ ಕೆಲಸ ವ್ಯರ್ಥ ಆಗಲ್ಲ. ಒಳ್ಳೆ ಪ್ರತಿಫಲ ಕೊಟ್ಟೆ ಕೊಡುತ್ತೆ. ಹೇಳಿ, ಏನಕ್ಕೆ ಅಂತ ನಿಮಗೆ ಗೊತ್ತಿಲ್ವಾ? ಗೌತಮಿ, ಅದು ನನಗೆ ಗೊತ್ತು ನೀವು ಹೇಳಲ್ಲ ಅಂತ. ನೀವು ನನ್ನನ್ನು ಇಷ್ಟಪಡ್ತಿದ್ದೀರಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ನೀವು ಯಾವತ್ತೂ ಹೇಳ್ಕೊಂಡಿಲ್ಲ. ಆದರೆ ಅದನ್ನು ನೀವು ಯಾವತ್ತೂ ನನಗೆ ಅರ್ಥ ಮಾಡಿಸಿದ್ದೀರ. ಪ್ರೀತಿ ಅನ್ನೋದು ಯಾರ್ಯಾರಿಗೂ ಹೇಳಬೇಕು ಅನ್ನೋದಲ್ಲ, ಅದು ಹಾಗೆ ಅರ್ಥ ಆಗಬೇಕು. ಅರ್ಥ ಆಗತ್ತೆ. ಕಣ್ಣಿಗೆ ಕಾಣದೇ ಇದ್ರು ತಂಗಾಳಿ ಬೀಸಿದಾಗ ಖುಷಿ ಅನ್ಸುತ್ತಲ್ಲ, ಆದ್ರೆ ತಂಪು ಫೀಲ್ ಆಗುತ್ತಲ್ಲ, ಇದೂ ಹಾಗೇನೆ. ಪ್ರೀತಿ ಅನ್ನೋದು ಫೀಲ್ ಮಾಡೋದು. ಅದಕ್ಕೆ ಯಾವ ಲ್ಯಾಂಗ್ವೇಜು ಇಲ್ಲ, ಲಿಮಿಟು ಇಲ್ಲ. ನಾವು ಎಷ್ಟೇ ಮುಚ್ಚಿಡ್ತೀವಿ ಅಂದ್ರೂ ಅದು ಒಂದಲ್ಲ ಒಂದು ರೀತಿಲಿ ತನ್ನನ್ನು ತಾನು ತೋರಿಸ್ಕೊಳತ್ತೆ. ನಿಮಗಾಗಿತ್ತು ಅದೇ, ನನಗಾಗಿತ್ತು ಅದೇ. ನಮ್ಮ ಪ್ರೀತಿನ ನಾವು ಮುಚ್ಚಿಡೋದಕ್ಕೆ ಟ್ರೈ ಮಾಡಿದ್ವಿ,
ಆದರೆ ಅದು ಆಗಲಿಲ್ಲ. ಇದುವರೆಗೂ ನಾನು ಯಾರನ್ನೂ ಇಷ್ಟಪಟ್ಟಿರಲಿಲ್ಲ ಅಭಿ. ಇಷ್ಟಪಟ್ಟಿಲ್ಲ ಅಂತ ಹೇಳೋದಕ್ಕಿಂತ ಇದುವರೆಗೂ ಯಾರೂ ನನ್ನನ್ನು ಇಷ್ಟೊಂದು ಇಂಪ್ರೆಸ್ ಮಾಡಿರಲಿಲ್ಲ. ಆದರೆ ನೀವು ನನ್ನನ್ನು ತುಂಬಾ ಇಂಪ್ರೆಸ್ ಮಾಡಿದ್ದೀರ. ಎಷ್ಟು ಮಟ್ಟಿಗೆ ಅಂತ ಅಂದರೆ, ಇದ್ರೆ ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ನಾನು ಇಡೀ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಅಷ್ಟು. ಇವರನ್ನು ಕಳ್ಕೊಂಡ್ರೆ ಮತ್ತೆ ಇಂಥವರು ನನಗೆ ಸಿಗಲ್ಲ ಅನ್ನೋ ಅಷ್ಟು. ನನ್ನ ಪಾಲಿಗೆ ಕಂಪ್ಲೀಟ್ ಪ್ಯಾಕೇಜ್ ನೀವು. ನಾನು ಇದುವರೆಗೂ ಯಾರ ಮುಂದೆನೂ ಸೋತಿರ್ಲಿಲ್ಲ, ಸರೆಂಡರ್ ಆಗಿರಲಿಲ್ಲ. ಆದರೆ ನಿಮ್ಮ ಮುಂದೆ ಹಾಗಿರೋದಕ್ಕಾಗಲಿಲ್ಲ. ನನಗೆ ಗೊತ್ತಿಲ್ಲದೇನೆ ನಾನು ನಿಮ್ಮ ಕಡೆ ಜಾರ್ಬಿಟ್ಟೆ. ಡೇ ಬೈ ಡೇ ನಾನು ನಿಮಗೆ ಜಾಸ್ತಿ ಹತ್ರ ಆಗ್ತಾ ಹೋದೆ. ಅದು ಪ್ರೀತಿ ಅಂತ ಅರ್ಥ ಆಗೋಷ್ಟರಲ್ಲಿ ನಾನು ನಿಮಗೆ ತುಂಬಾ ಹತ್ರ ಆಗೋಗಿದ್ದೆ. ಇನ್ನು ದೂರ ಆಗೋ ಮಾತೇ ಇಲ್ಲ. ನನಗೆ ನೀವಂದ್ರೆ ತುಂಬಾ ಇಷ್ಟ. ನಾನು ನಿಮ್ಮ ಹಣ ನೋಡಿ ಇಷ್ಟಪಟ್ಟಿಲ್ಲ, ನಿಮ್ಮ ಗುಣ ನೋಡಿ ಇಷ್ಟಪಟ್ಟಿತ್ತು. ನಿಮ್ಮ ಮಾತು, ನಿಮ್ಮ ಸ್ಮೈಲ್, ನಿಮ್ಮ ಆಟಿಟ್ಯೂಡ್ ನನಗೆಲ್ಲನೂ ಇಷ್ಟ. ಬೇಕಿದ್ರೆ ಒಂದು ಇಡೀ ದಿನ ನಿಮ್ಮನ್ನು ನೋಡ್ತಾ ಕೂತಿರು ಅಂತಂದ್ರು ನೋಡ್ತಾನೆ ಕೂತಿರ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ.